ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ತುಳಸಿ ಅಮೃತ, ಅಮೃತವ ಶಕ್ತಿ. ತುಳಸಿ ಬಗ್ಗೆ ನೀವು ಸಾಕಷ್ಟು ಕೇಳಿದ್ದೀರ, ಆದರೆ ಅದರ ಬಗ್ಗೆ ತಿಳ್ಕೊಂಡು ಇದ್ದೀರಾ? ತಿಳ್ಕೊಂಡಿಲ್ಲ ಅಂದರೆ ಸ್ವಲ್ಪ ತಿಳ್ಕೊಳ್ಳಿ. ಸಾಕಷ್ಟು ಹಿಂದೂ ಧರ್ಮದ ವೃಕ್ಷ ದೇವತೆಗಳು, ಗಿಡಮೂಲಿಕೆಗಳು ನಮ್ಮ ಆರೋಗ್ಯಕ್ಕೆ ಭಾಳ ಮುಖ್ಯ. ಅಷ್ಟೇ ಅಲ್ಲದೆ ದಾರಿದ್ರ್ಯ ನಿವಾರಣೆಗೂ ಸಹ ನಮಗೆ ಭಾಳ ಮುಖ್ಯವಾಗಿ ಬೇಕಾಗುತ್ತೆ. ವೀಕ್ಷಕರೇ, ಇಲ್ಲಿ ತುಳಸಿ ವಿಚಾರ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಗಮನಿಸಿ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಹಿಂದೂ ಧರ್ಮವನ್ನು ತುಳಿಲಿಕ್ಕೆ ಸಾಕಷ್ಟು ಮಂದಿ ಪ್ರಯತ್ನ ಪಡ್ತಾರೆ. ಸಿಟಿಗಳಲ್ಲಿ, ನಗರಗಳಲ್ಲಿ, ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ತುಂಬ ಅಯೋಗ್ಯರು, ಅವ್ಯಾಕಿಗಳು ಇರ್ತಾರೆ. ಅದರಲ್ಲೂ ಹಿಂದೂ ಧರ್ಮ ತುಳಿಲಿಕ್ಕೆ ಅವ್ರ ಸವಾಸನ ಬೇಡ ಅಂದ್ಬಿಟ್ಟು ನಾನು ಯಾವುದೋ ಒಂದು ತೋಟದಲ್ಲಿ, ಬೇರೆ ಅವ್ರದ್ದಿದು ತೋಟ, ಒಂದು 3.5 ಎಕರೆ ಇದೆ, ಇಲ್ಲಿ ಹೊಲ ಮಾಡ್ತಾರೆ. ಈಗಾಗಲೇ ನೀವು ಯೋಗಿ ಜೀವನ ಸತ್ಯಕಥೆ ವೀಡಿಯೋಗಳನ್ನು ನೋಡಿರ್ತೀರ. ಈ ಮನೆ ಕೂಡ ನಮ್ಮದಲ್ಲ, ಈ ಮನೆ ಬೇರೆಯವ್ರದ್ದು. ನಾನಿಲ್ಲಿ ವಾಸ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮಗೊಂದು ಒಳ್ಳೆಯ ವಿಚಾರನ ನಾನು ಕೊಡ್ತೀನಿ. ಏನಪ್ಪ ಅಂದರೆ, ನಾವು ನಮ್ಮ ಗುರಿಯನ್ನು ಮುಟ್ಟಬೇಕಾದ್ರೆ, ನಾವು ಸಾಧನೆ ಮಾಡಬೇಕಾದ್ರೆ ಏಕಾಂಗಿಯಾಗಿ ಏಕಾಂತವಾಗಿರಬೇಕು. ಹಂಗಂತ ಮನೆ ಬಿಟ್ಟು ಓಡೋಗಿ ಕಾಯಿ ಬಟ್ಟೆ ಹಾಕೋಬಿಟ್ಟು ಸನ್ಯಾಸಿ ಆಗಿಬಿಡೋದು ಅಲ್ಲ. ಮನೆ ಬಿಟ್ಟು ಓಡೋಗಿ ಕಾಯಿ ಬಟ್ಟೆ ಹಾಕಿ ಸನ್ಯಾಸಿ ಆಗೋದು ಅಲ್ಲ. ಹಿಂದೂ ಧರ್ಮ ಅದನ್ನು ಹೇಳೋದಿಲ್ಲ. ನೋಡಿ, ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ನದಿ, ಸಾಗರ, ಗ್ರಹ, ತಾರಿನಲ್ಲಿ ಹಿಂದೂ ಧರ್ಮದ ದೇವತೆಗಳ ಶಕ್ತಿ ಅಡಗಿರುತ್ತೆ. ಒಂದು ಹುಲ್ಕಡ್ಡಿಯಲ್ಲೂ ಕೂಡ ಶಕ್ತಿ ಅಡಗಿರುತ್ತೆ. ಇದು ಸನಾತನ ಹಿಂದೂ ಧರ್ಮ ಹೇಳ್ಕೊಡುತ್ತೆ. ಆದರೆ ಅನ್ನಧರ್ಮೀಯರು, ನೀವು ಮನೆ ಮುಂದೆ ಆ ಗಿಡ ನೆಡಬೇಡಿ, ದಾರಿದ್ರ್ಯ ಬರುತ್ತೆ, ಈ ಗಿಡ ನೆಡಬೇಡಿ, ರೋಗ ಬರುತ್ತೆ, ಆ ಗಿಡ ಇದ್ದರೆ ಪಾಪ, ಈ ಗಿಡ ಇದ್ದರೆ ಪಾಪ, ಹಂಗಲ್ಲ. ಅನ್ಯಧರ್ಮೀಯರು ಹಿಂದೂ ಧರ್ಮದ ಕೆಲವು ಅಮಾಯಕರ ಮೇಲೆ ಒತ್ತಡ ಇರ್ತಾರೆ. ಈ ಕಾರಣಕ್ಕೆ ಮನೆ ಮುಂದೆ ತುಳಸಿ ಗಿಳಿಸಿ ನೆಡೋದಿಲ್ಲ. ಕೆಲವರಂತೂ ತುಳಸಿ ನೆಡಲ್ಲ, ಯಾವ ಹಿಂದೂ ಧರ್ಮದ ಗಿಡಗಳನ್ನು ನೆಡೋದಿಲ್ಲ. ಅದು ನಿಜವಾಗ್ಲೂ ದುರಾದೃಷ್ಟಕರ ಸಂಗತಿ. ಯಾರೋ ಬಂದು ಕಿವಿಯಲ್ಲಿ ಊದಿದ ಮಾತ್ರಕ್ಕೆ ಯಾರೋ ಬಂದು ನಮ್ಮ ಕಾಲು ಎಳಿತಾರೆ, ಏನಕ್ಕಂದರೆ ನಮ್ಮನ್ನು ನಾಶ ಮಾಡೋಕ್ಕೆ. ಅಂತ ಅವ್ರ ಮಾತು ಕೇಳಬೇಡಿ. ನೋಡಿ, ನೀವು ತುಳಸಿ ಗಿಡದ ಈ ರೀತಿ ಒಂದು ರೆಂಬೆ ತಗೊಳ್ಳಿ, ಅದರಲ್ಲಿ ಒಂದು 5-6 ಎಲೆಗಳಿರಲಿ. ಈ ರೀತಿ ಒಂದು ರೆಂಬೆ, ಅದರಲ್ಲಿ ಒಂದು 5-6 ಎಲೆಗಳು ತಗೊಳ್ಳಿ. ಎಲೆಗಳು ತಗೊಂಡು ಕಟ್ ಮಾಡ್ಕೊಳ್ಳಿ. ಅಷ್ಟು ನೋಡಿ, ಇವಾಗ ನಾನು ಎಷ್ಟು ಹಿಡಿದಿದ್ದೀನಿ ಅಷ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದು ಲೋಟದಲ್ಲಿ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈ ರೆಂಬೆನ ಒಂದು 5-6 ಎಲೆ ಇರುತ್ತೆ ಅದರಲ್ಲಿ. ಆಮೇಲೆ ಅದನ್ನು ಬಾಟ್ಲಲ್ಲಿ ಹಾಕಬೇಕು. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಳಸಿ ಗಿಡದಿಂದ ಆಸ್ತಮಾ ರೋಗ ನಿವಾರಣೆ ಆಗುತ್ತೆ, ಕ್ಷಯ ರೋಗ ನಿವಾರಣೆ ಆಗುತ್ತೆ, ಏಡ್ಸ್, HIV ಇವೆಲ್ಲ ಕಂಟ್ರೋಲ್ ಬರುತ್ತೆ. ಹಾಗೆ BP, ಶುಗರ್ ಅಥವಾ ಒತ್ತಡ, ಏನೇನು ಶುಗರ್ ಕಾಯಿಲೆ, ಇನ್ನೊಂದು ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ, ಆ ಕಾಯಿಲೆ, ಈ ಕಾಯಿಲೆ, ನೀವು COVID-19 ಇನ್ನೊಂದು ಮತ್ತೊಂದು ಅಂತಿರಲ್ಲ, ಏನೇನೋ ರೋಗಗಳು, ಚರ್ಮ ರೋಗಗಳು, ಹಾಗೆ ಸಾಂಕ್ರಾಮಿಕ ರೋಗಗಳು, ಅಲರ್ಜಿ ಇತ್ಯಾದಿಗಳಿಗೆಲ್ಲ ತುಳಸಿ ಅಮೃತವನ್ನು ಉಂಟು ಮಾಡುತ್ತೆ. ನೋಡಿ, ಇದು ನನ್ನ ಚಿಕ್ಕ ಮನೆ, ಇದು ಬೇರೆಯವ್ರದ್ದು ಮನೆ. ಇಲ್ಲಿ ಒಂದು ವಾಟರ್ ಫಿಲ್ಟರ್ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಆ ಬ್ಲೂ ಕಲರು, ಅದರಲ್ಲಿ ಒಂದು ಟ್ಯಾಂಕಲ್ಲಿ ನೀರು ತಂದು ಅದರಲ್ಲಿ ಹಾಕ್ತೀನಿ. ಆ ಬ್ಲೂ ಕಲರ್ ಇದೆಯಲ್ಲ, ಅದರಲ್ಲಿ ಒಯ್ತೀನಿ, ತುಂಬ ಒಯ್ತೀನಿ. ಬೇರೆ ಒಂದು ಆ ಬ್ಲೂ ಕಲರಲ್ಲಿ ಇರೋ ಟ್ಯಾಂಕಲ್ಲಿ ಒಯ್ದರೆ ಅದು ಕೆಳಗಡೆ ಹೋಗುತ್ತೆ. ಕೆಳಗಡೆ ಇನ್ನೊಂದು ಕ್ಯಾನ್ ಇರುತ್ತೆ, ವೈಟ್ ಕ್ಯಾನ್, ನೀವು ನೋಡ್ಬೋದು. ಆ ವೈಟ್ ಕ್ಯಾನ್ ತುಂಬೋವರೆಗೂ 1, 2, 3 ಅದರಲ್ಲಿ ತುಂಬ್ತೀನಿ. ಆಮೇಲೆ ಅದೇನು ಮಾಡುತ್ತೆ, ಅಲ್ಲಿ ಮೇಲ್ಗಡೆ ನೋಡಿದ್ರೆ ಒಂದು ಬೋಲು, ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಇದು ಫಿಲ್ಟ್ರು, RO ಸಿಸ್ಟಮ್ ಅಂತ. ಅಂದರೆ ಉಪ್ಪನ್ನು ತೆಗೆಯುತ್ತೆ, ಕಸ ಕಡ್ಡಿಯನ್ನು ತೆಗೆಯುತ್ತೆ, ಬ್ಯಾಕ್ಟೀರಿಯಾವನ್ನು ತೆಗೆಯುತ್ತೆ. ಈ ಒಂದು ಸಿಸ್ಟಮ್ RO ಸಿಸ್ಟಮ್ ಅಂತ ಕರಿತೀವಿ, ರಿವರ್ಸ್ ಆಸ್ಮಾಸ್ ಅಂತ ಕರಿತೀವಿ. ನೋಡಿ, ಫಿಲ್ಟ್ರ್ ವಾಟರ್ ಇದು, ಶುದ್ಧವಾದ ನೀರಿದೆ. ಈಗ ಇದರಲ್ಲಿ ನಾನು ಪಬ್ಲಿಕ್ ನೀರೇ ತೊಗೊಂಡ್ಬರೋದು, ಹಳ್ಳಿಯಿಂದ ತೊಗೊಂಡು ಬರ್ತೀನಿ. ಸುಮಾರು ಅರ್ಧ ಕಿಲೋಮೀಟ್ರ್ ದೂರ ಹೋಗಿ ಅಲ್ಲಿಂದ ನೀರು ತರ್ತೀನಿ. ಒಂದು 200-300 ಮೀಟ್ರ್ ಹೋಗಿ ಅಲ್ಲಿಂದ ನೀರು ತರ್ತೀನಿ. ಅದನ್ನು ತಂದು ಆ ಬ್ಲೂ ಟ್ಯಾಂಕಲ್ಲಿ ಆ ಕಡೆ ಹಾಕ್ತೀನಿ. ಅಲ್ಲಿಂದ ಅದು ಕೆಳಗಡೆ ಹೋಗುತ್ತೆ, ಅಲ್ಲಿ ಪಂಪ್ ಇರುತ್ತೆ. ನೋಡಿ, ನಾನು ಈ ಗ್ರೀನ್ ಟ್ಯಾಂಕಲ್ಲಿ ತರ್ತೀನಿ, ಇದರಲ್ಲಿ ನೀರು ತರ್ತೀನಿ. ತೊಗೊಂಡು ಬಂದು ಆ ಒಂದು ಬ್ಲೂ ಟ್ಯಾಂಕಲ್ಲಿ ಹೊಡಿತೀನಿ. ಆ ಬ್ಲೂ ಟ್ಯಾಂಕಲ್ಲಿ ಹೊಡೆದ್ಮೇಲೆ ಅಲ್ಲಿಂದ ಇಲ್ಲಿಗೆ ಬರುತ್ತೆ ಫಿಲ್ಟ್ರಾಗಿ, ಇಲ್ಲಿ ಫಿಲ್ಟ್ರ್ ಆಗುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ಒಂದು ಸಾರಿ ಫಿಲ್ಟ್ರ್ ಆಗುತ್ತೆ. ಇದು ಚಿಕ್ಕ ಮನೆ, ಬೇರೆಯವ್ರ ಮನೆ. ನೋಡಿ, ಫಿಲ್ಟ್ರಾದಂಥ ನೀರನ್ನ ನಾನು ಹಾಗೆ ಡೈರೆಕ್ಟಾಗಿ ಕುಡಿಯೋಲ್ಲ. ಶುದ್ಧವಾಗಿರೋ ನೀರನ್ನ ನೋಡಿ, ಈ ರೀತಿ ತುಳಸಿ ಹಾಕ್ತೀನಿ. ಒಂದು ಬಾಟ್ಲಲ್ಲಿ ತುಳಸಿ ಎಲೆಗಳು ನೋಡಿದ್ರಲ್ಲ, ತುಳಸಿ ಎಲೆಗಳು ಒಂದು ಲೋಟದಲ್ಲಿ ತುಳಸಿನ ಕ್ಲೀನ್ ಮಾಡ್ಕೊಂಡು ಈ ರೀತಿ ಬಾಟ್ಲಲ್ಲಿ ಹಾಕೋಬೇಕು. ಆಮೇಲೆ ಈ ರೀತಿ ಫಿಲ್ಟ್ರಾಗಿರೋ ನೀರನ್ನ ಈ ಬಾಟ್ಲಲ್ಲಿ ಹಾಕೋತೀನಿ. ನಾನು ಫಿಲ್ಟ್ರಾಗಿರೋ ನೀರನ್ನ ಈ ಬಾಟ್ಲಲ್ಲಿ ಹಾಕೋತೀನಿ. ಬಾಟ್ಲ್ ತುಂಬ ಹಳೇದಾಗಿದೆ, ಆಗಾಗ ಬಾಟ್ಲ್ ಚೇಂಜ್ ಮಾಡ್ತೀನಿ ನಾನು.
ಈಗ ಚೇಂಜ್ ಮಾಡಬೇಕಿದು, ಒಂದು ಹೊಸ ಬಾಟ್ಲಿ ಇಟ್ಕೋಬೇಕು. ಓಕೆ ನೋಡಿ, ಈ ರೀತಿ ತುಳಸಿ ಹಾಕಿರ್ತೀನಿ ನೀರಲ್ಲಿ. ಬೇಕಾದಾಗ ನೀರು ಇಟ್ಕೊತೀನಿ. 2 ದಿನಕ್ಕೆ ಒಂದು ಸಾರಿ ಈ ತುಳಸಿನ ಚೇಂಜ್ ಮಾಡ್ತೀನಿ. ಈ ತುಳಸಿನ 2 ದಿನಕ್ಕೆ ಒಂದು ಸಾರಿ ಚೇಂಜ್ ಮಾಡಬೇಕು. ಇದರಿಂದ ನಮ್ಮ ರೋಗಗಳು ಇನ್ನೊಂದು ಮತ್ತೊಂದು ಎಲ್ಲ ನಿವಾರಣೆ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಓಕೆ ಅವರೇ, ಓಂ ಶಾಂತಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನೀವು ಸಹ ಮನೆಯ ಮುಂದೆ ಉತ್ತಮವಾದ ಗಿಡಗಳನ್ನು ನೆಡಿ. ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಗಿಡಗಳನ್ನು ಮನೆ ಮುಂದೆ ನೆಡ್ರಿ. ಆದರೆ ಅನ್ನಧರ್ಮೀಯರು, ಕೆಲವರು ಕುತಂತ್ರಿಗಳು, ಕುಶಾದಿಗಳು ಯೂಟ್ಯೂಬಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತಾರೆ. ಏನಂತಂದರೆ ಆ ಗಿಡ ಉಣ್ಬೇಡ್ರಿ, ಈ ಗಿಡ ಉಣ್ಬೇಡ್ರಿ ಅಂದ್ಬಿಟ್ಟು. ಅವ್ರ ಮಾತು ಕೇಳಬೇಡ್ರಿ. ನೀವು ಮನೆ ಮುಂದೆ ಹೂಣ್ರಿ, ಉಪಯೋಗಿಸ್ಕೊಳ್ಳಿ. ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಶರೀರವನ್ನು, ದಿವ್ಯ ಶರೀರವನ್ನು ಮಾಡ್ಕೊಳ್ಳಿ. ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸಮೇತ ಶ್ರೀ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಶಕ್ತಿ ಕುಮಾರಸ್ವಾಮಿ ಶಕ್ತಿ ಶ್ರೀ ವೆಲ್ಲಿಮಾತಾ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಶಕ್ತಿ ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ. ಗೊತ್ತಾಯ್ತಲ್ಲ? ನಿಮ್ಗೆ ಆರೋಗ್ಯ ಇದ್ದರೆ ಇಡೀ ಅರ್ಧ ಪ್ರಪಂಚವನ್ನೇ ನಾ ಗೆದ್ದ ಹಾಗೆ. ಆರೋಗ್ಯ ಇಲ್ಲ ಅಂದರೂ, ಐಶ್ವರ್ಯ ಇಲ್ಲ ಅಂದರೂ, ಅಧಿಕಾರ ಇಲ್ಲ ಅಂದರೂ ದಿವಾಳಿ. ನೆನ್ಪಿಟ್ಕೊಳ್ಳಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಂ ಶಾಂತಿ.